ಎಲ್ಲರಿಗೂ ನಮಸ್ಕಾರ. TV9 ಮಾಧ್ಯಮದ ಎಲ್ಲ ವೀಕ್ಷಣೆ ಮಾಡೋರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥವ್ರಿಗೂ ಮಾರ್ಕೆಟಿಂಗ್ ಹೆಡ್ ಮಿಸ್ಟರ್ ನೋಬಲ್ ಅವರೇ, ಅದೇ ರೀತಿ ಮಿಸ್ಟರ್ ಶ್ರೀನಿವಾಸ್, ನಾಗಭೂಷಣ್ ಅವರು ಹೊಸದಾಗಿ ನಮ್ಮ ಚಿತ್ರರಂಗಕ್ಕೆ ಬರ್ತಾ ಇರೋದಕ್ಕೆ ನಿಮಗೆ ಸ್ವಾಗತ ಹಾಗೂ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ, ಅದೇ ರೀತಿ ಮಿಸ್ ಮಲೈಕಾ ಅವ್ರಿಗೂ ಕೂಡ ನಾನು ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತದೆ, ಭಾಳ ಹೆಮ್ಮೆ ಆಗ್ತದೆ. ಸುಮಾರು ವರ್ಷ ಹಿಂದೆ ನಾವು ಈ ಕಾರ್ಯಕ್ರಮ ಟಿವಿಯಲ್ಲಿ ನೋಡ್ತಾ ಇದ್ವಿ, ಆದರೆ ನನಗೆ ಗೊತ್ತಿರಲಿಲ್ಲ ಯು ವಿಲ್ ಕಾಲ್ ಮಿ ಒನ್ ಡೇ ಆ್ಯಂಡ್ ದೆನ್ ಗೆಟ್ ದಿಸ್ ಹೋಲ್ ಥಿಂಗ್ ಇನಾಗ್ರೇಟೆಡ್ ಬೈ ಮೀ. ನನಗೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಇದು 9-10ನೇ ವರ್ಷ ನೀವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ಭಾಳ ಅರ್ಥಪೂರ್ಣವಾಗಿ ನೀವು ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಅಷ್ಟೇ ಒಂದೇ ಸೂರಲ್ಲಿ ಎಲ್ಲ ಥರದ ಮಾಹಿತಿ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ನಾವೆಲ್ಲ ಓದಬೇಕಾದ್ರೆ ಅವಾಗೆಲ್ಲ ಒಂದು 3 ಸಬ್ಜೆಕ್ಟ್ ಇತ್ತು ಅಷ್ಟೇ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಅವಿನಾಶ್ ಅವರೇ, ಭಾಳ ಸಂತೋಷ. ನೀವು ಮಲೆನಾಡು ಭಾಗದವರು. ಮುಂಚೆ ಎಲ್ಲ ನಾವೆಲ್ಲ ಓದಬೇಕಾದ್ರೆ ನಮಗೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಅಂತ ಹೇಳಿತ್ತು. ಆದರೆ ಇವತ್ತು ಐ ಥಿಂಕ್ ಇಟ್ಸ್ ಟೋಟ್ಲಿ ಎ ಡಿಫ್ರೆಂಟ್ ಡೈಮೆನ್ಷನ್. ಲಾಡ್ ಆಫ್ ಆಪ್ಷನ್ಸ್ ಆರ್ ದೇರ್. ಮಕ್ಕಳಿಗೆ ತುಂಬ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿ ಬಗ್ಗೆ ಸ್ವಲ್ಪ ಇನ್ನೂ ವಿಭಿನ್ನವಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇಂಥ ವ್ಯವಸ್ಥೆಯಲ್ಲಿ, ಯಾಕೆಂದರೆ ಮಕ್ಕಳು 10ನೇ ಕ್ಲಾಸಲ್ಲಿ ಮತ್ತು PUCಯಲ್ಲಿ ವಿಶೇಷವಾಗಿ ಎರಡು ಕಡೆಗೆ ಅವರೊಂದು ಡಿಸಿಷನ್ ತೊಗೊಳ್ತಾರೆ ಅವ್ರ ಲೈಫಲ್ಲಿ. ಒಂದು ಕಡೆಗೆ ಇದನ್ನು ತಗೊಳ್ಬೇಕು, ಅವರಿಗೆ ಕನ್ಫ್ಯೂಷನ್ನು. ನೀವು ನನ್ನ ಮಗನಿಗೆ ಕೇಳಿದಾಗ ಒಂದು ಸತಿ ಡಾಕ್ಟ್ರ್ ಅಂದ್ರ, ಏರೋಸ್ಪೇಸ್ ಅಂದ, ಈಗ ಅವನು PCMC ತೊಗೊಂಡಿದ್ದಾನೆ, ಕೆಮಿಸ್ಟ್ರಿ. ಅಬ್ರಾಡಿಗೆ ಬರೀತಾನೆ, ಇಲ್ಲ ಅಬ್ರಾಡ್ ಬೇಡ ಇಂಡಿಯಾ ಅಂತಾನೆ. ಸೊ ದೇ ಆರ್ ವೆರಿ ಕನ್ಫ್ಯೂಸ್ಡ್. ಐ ಥಿಂಕ್ ಇಂಥ ವ್ಯವಸ್ಥೆಯಲ್ಲಿ ಬಂದು ಮಾತಾಡಿದಾಗ ಪೇರೆಂಟ್ಸಿಗೂ ಅಷ್ಟೇ ಮತ್ತು ಮಕ್ಕಳಿಗೂ ಕೂಡ, ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ತೊಗೊಳ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಅದಕ್ಕೆ ನಾನು TV9ನ ಎಲ್ಲರೂ ಕೂಡ, ಯಾಕೆಂದರೆ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೇಳಿದರೆ ಅದು ನಿಮ್ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಇನ್ಸ್ಟಿಟ್ಯೂಷನ್ ಅವ್ರು ಬಂದಿದ್ದಾರಲ್ಲ, ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ವರೆಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು TV9 ಪರವಾಗಿನೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತೇನು ನೀವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ, ಯಾರ್ಯಾರು ಬಂದು ಇದನ್ನು ಉಪಯೋಗ ಮಾಡ್ಕೊಳ್ತಾರೆ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಮತ್ತು ಅವ್ರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನೊಬ್ಬ ಶಿಕ್ಷಣ ಸಚಿವನಾಗಿ ತಮಗೆಲ್ಲ ಗೊತ್ತಿದೆ, ಈಗ ನಾನು ಬರ್ಬೇಕಾದ್ರೆ ಯಾರೋ ಒಬ್ಬರು ನನಗೆ ಹೇಳಿದರು, ವಿ ಹ್ಯಾವ್ ಸ್ಟಾರ್ಟೆಡ್ ನೀಟ್ ಕೋಚಿಂಗ್ನ, ಈ JEE ನೀಟ್ ಕೋಚಿಂಗ್ನ ಭಾಳ ಕಷ್ಟ. ಕೆಲವು ಆರ್ಥಿಕವಾಗಿ ದುಡ್ಡಿದ್ದಾಗ ಪಾಪ ದುಡ್ಡಿದ್ದಾಗ ಹೋಗಿ ಏನು ಬೇಕಾದ್ರೂ ತೊಗೊಳ್ಬೋದು. ಆದರೆ ದುಡ್ಡಿಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ನಾವು ಆ ಸಹಕಾರವನ್ನು ಕೊಡಬೇಕಂತ ಹೇಳಿದರೆ ನಾವು ಫೆಸಿಲಿಟಿ ಕೊಡಬೇಕಾಗತ್ತೆ. ಅದು ಸರ್ಕಾರದ ಕರ್ತವ್ಯ ಆಗುತ್ತೆ. ಇವತ್ತು ನೀಟು ಮತ್ತು ಈ ಕೋಚಿಂಗಿಗೆ ಐ ಥಿಂಕ್ ಇಡೀ ದೇಶದೊಳಗೆ ಬರೀ ಬಾಂಬೆಯಲ್ಲಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಮಾತ್ರ ಮಾಡ್ತಾಯಿದ್ರು. ಅನ್ನೋದು ಯಾರು ಅರ್ಜಿ ಹಾಕಿ ತೊಗೊಂಡು ಬರೋದಿಲ್ಲ, ನಾನು ಸಾಹುಕಾರ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ. ಅನಿವಾರ್ಯವಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರಗಳ ಕೆಲಸ ಸಹಕಾರ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಇಂಥ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೇಶದ ಪ್ರಗತಿ ಆಗಬೇಕಂದ್ರೆ ಇಂಥ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅವ್ರು ಒಳ್ಳೆ ಡಿಸಿಷನ್ ತೊಗೊಂಡಾಗ ಮಾತ್ರ ಆಗ್ತದೆ. ಅವರು ಕೆಪಾಸಿಟಿ ಇದ್ದರೂ ಕೂಡ ಒಳ್ಳೆ ಡಿಸಿಷನ್ ತೊಗೊಳ್ತಕ್ಕಂಥ ಪ್ಲ್ಯಾಟ್ಫಾರ್ಮೇ ಸಿಗಲಿಲ್ಲ ಅಂದರೆ ಆ ಹೋಲ್ ಹ್ಯೂಮನ್ ರಿಸೋರ್ಸಸ್, ಆ ಸ್ಟ್ರೆಂತ್ ಏನಿರ್ತದೆ ಅದು ಹೋಗ್ತದೆ. ಅಂಥದ್ದನ್ನ ಅದ್ಭುತವಾಗಿ ನೀವೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ 9 ವರ್ಷ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಮಾಡಬೇಕಂದ್ರೆ ದೇ ಶುಡ್ ಬಿ ಎ ಸಕ್ಸಸ್. ಐ ಥಿಂಕ್ TV9 ಅವರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ದ ಸಕ್ಸಸ್ ಈಸ್ ಇನ್ ಫ್ರಂಟ್ ಆಫ್ ಯು ವಿಚ್ ಯು ಹ್ಯಾವ್ ಕ್ಯಾರಿಡ್. ಅದನ್ನು ಭಾಳ ಉಪಯೋಗ ಆಗಲಿ, ಮಕ್ಕಳಿಗೂ ಕೂಡ ಉಪಯೋಗ ಆಗಲಿ. ನಾನು ಶಿಕ್ಷಣ ಸಚಿವನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ ಪ್ರಸಾದ ಬರಲಿ ಅಂತ. ಅದು ದೇವ್ರ ಪ್ರಸಾದ ಕೊಡೋದಿಲ್ಲ, ಎಷ್ಟು ಮಟ್ಟಿಗೆ ಯಾರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದೇ ನಮಗೆ ದೇವರ ಪ್ರಸಾದ ಅಂತಕ್ಕಂಥ ರೀತಿಯಲ್ಲಿ ನನ್ನ ಶಿಕ್ಷಣ ಇಲಾಖೆಯನ್ನು ನಾನು ವ್ಯವಸ್ಥಿತವಾಗಿ ನಾನು ನಡೆಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಟ್ಟರೆ ಈ ದೇಶದ ಒಂದು ಪ್ರಜೆ ಆಗಲಿಕ್ಕೆ, ಒಳ್ಳೆ ಪ್ರಜೆ ಆದರೆ ಈ ದೇಶದಲ್ಲಿ ಮುಂದೆ ಹೋಗಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಅದು ನನ್ನ ಇಲಾಖೆಯಲ್ಲಿ ನಾನು ಭಾಳ ಚೆನ್ನಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಸಂವಿಧಾನ ಪೀಠಿಕೆಯನ್ನು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ, ಅವರ್ ಕಾನ್ಸ್ಟಿಟ್ಯೂಷನಲ್ ಪ್ರಿಯಾಂಬ್ ನಮ್ಮಲ್ಲಿ ಮಾತ್ರ ಎಲ್ಲ ಮಕ್ಕಳು ಬೆಳಗ್ಗೆ ಜನಗಣಮನ ಜೊತೆಗೆ ಪ್ರಿಯಾಂಬ್ ಕೂಡ ಹೇಳ್ತಾರೆ. ಇಂಥ ಬದಲಾವಣೆಯನ್ನು ತರಬೇಕಾಗುತ್ತೆ, ಪ್ರೋಗ್ರೆಸಿವ್ ಥಿಂಕಿಂಗ್ ಇರಬೇಕಾಗುತ್ತೆ. ಅದಕ್ಕೆಲ್ಲರೂ ಕೂಡ ಇವತ್ತು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಭವನ್ನು
ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.